ದಿನ ಅವಕಾಶ ಇರೋದು. ಹೊರಡುತ್ತೇನೆ. ಒಂದನ್ನು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಹಾಗೂ ಅಲ್ಲಿ ನೋಡಿ, ನಮ್ಮ ಪುರದ ಉತ್ತರ ಭಾಗಕ್ಕೆ ಕನಕ ವೃಷ್ಟಿಯೇ ಸುರಿದಿದೆ. ನಿಮಗೆ ಬೇಕಾದಂತಹ ಧನವನ್ನು ನೀವೇ ತೆಗೆದುಕೊಳ್ಳಿ. ಉಳಿದಂತಹ ಮೊತ್ತ ಅದನ್ನು ಬೇಕಾದ ರೀತಿಯಲ್ಲಿ ಸದ್ವಿನಿಯೋಗವನ್ನು ಮಾಡುತ್ತೇನೆ. ಹಾಗಾಗಿ ನಿಮಗೆ ಇಚ್ಛೆ ಬಂದಂತೆ ನೀವು ನಡೆದುಕೊಳ್ಳುವುದು ಸಂತೃಪ್ತನಾಗಿದ್ದೇನೆ ರಾಜ. ಅಯ್ಯ, ಯಾವುದೇ ಲೌಕಿಕ ಸಂಪತ್ತನ್ನು ಬಯಸಿದ್ದವನಲ್ಲ. ಆದರೆ ನಿನ್ನ ಮುಖವನ್ನು ನೋಡುತ್ತಿರುವಾಗ ಮನಸ್ಸಿನಲ್ಲಿ ಏನೋ ಒಂದು ಎನ್ನುವುದಾಗಿ ಆಗಬಾರದಲ್ಲ. ನಾನು ಬರುವಂತಹ ಮುನ್ಸೂಚನೆಯನ್ನು ನಿಮಗೆ ಕೊಡುವುದಕ್ಕಾಗಿಯೇ ಸಮಯದ ಅಭಾವವಿದ್ದ ಕಾರಣ ಶರದ ಸಹಿತ ಓಲೆಯನ್ನು ಕಳುಹಿಸಿದವ. ಅದನ್ನು ನೀವು ಇದು ಯುದ್ಧದ ಸಂಕೇತವೆಂದು ಭಾವಿಸಬಾರದು. ನಮ್ಮಲ್ಲಿ ಇದೆ ಅಂತ ಆದ್ರೆ ಬೆಳಗ್ಗೆ ಬೆಳಗ್ಗೆ ಬರ್ತದೆ ನಮಸ್ಕಾರ ಅಂತ, ಅದನ್ನೆಲ್ಲ ನಾವು ಓದುವುದಿಲ್ಲ. ಎಷ್ಟೋ ಉದ್ದ ಮಾತನಾಡುತ್ತೀಯ. ನೀನೆಂದಂತಹ ಮಾತುಗಳನ್ನು ಕೇಳಿಸಿಕೊಂಡ ಎಂದ ಮಾತ್ರಕ್ಕೆ, ಸುಮ್ಮನಿದ್ದ ಮಾತ್ರಕ್ಕೆ ಅದು ವಸ್ತು ಎಂದು ಮಾತು ಅಲ್ಲ. ಬದಲಾಗಿ ನಿನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದ್ದು. ಹಬ್ಬಬ್ಬಾ, ಏನು ದೊಡ್ಡ ದೊಡ್ಡ ನಾಲಿಗೆಯನ್ನು ಚಾಚ್ತಾ ಇದ್ದೀಯಾ? ಕೊಟ್ಟುಕೊಂಡುಕೊಳ್ಳುವ ವ್ಯವಹಾರ ಎಂದು ಏನು ನಿನ್ನ ಅಪ್ಪ ಇಟ್ಟದ್ದನ್ನು ಕೇಳಿ ಬರ್ತಾ ಇದ್ದೀಯಾ ಎಂದು. ಹೌದು, ಯಾರ್ಯಾರು ಕೊಟ್ಟದ್ದು ಎಲ್ಲೆಲ್ಲಿ ಕಸಿದುಕೊಂಡು ಹೋಯಿತು ಮತ್ತೆಲ್ಲಿಗೆ ಸೇರಿತು ಎನ್ನುವುದನ್ನು ಹೇಳುತ್ತೇನೆ. ನನ್ನ ಏನಾದಂತಹ ದಿಲೀರು ಈ ಎಲ್ಲ ಸಿರಿಗೆ ಕಾರಣೀಕರ್ತರು. ಯಾಕೆ ನಿನ್ನಲ್ಲಿಗೆ ಅಸುರರ ದಾಳಿ ಆದಾಗ ನೋಡು, ಕೆಲಸ ನಾವು ಮಾಡಬೇಕು, ಫಲದ ಅಪೇಕ್ಷೆ ಮಾಡಬಾರ್ದು. ಅದೇ ನಾನು ಹೇಳ್ತಾ ಇರುವುದು. ನಿನ್ನ ಕೆಲಸವನ್ನು ನೀನು ಮಾಡು, ಬೇರೆ ಅಧಿಕ ಪ್ರಸಂಗತನಗಳನ್ನು ಮಾಡಬೇಡ ಅಂತ ಮಾತು. ಯಾರು ಕೊಟ್ಟದ್ದು ಯಾರು ಇಟ್ಟದ್ದು ಅಂತ ಆದಂತಹ ದಿಲೀಪನಲ್ಲಿ ಇಡೀ ದೇವೇಂದ್ರಾದಿಗಳು ಸೋತು ಸುಣ್ಣವಾಗಿ ಬಂದು ಬಿಟ್ಟಾಗ, ರಕ್ಷಣೆಯನ್ನು ಯಾಚಿಸಿದಾಗ ಅಷ್ಟು ಬರುತ್ತೇನೆ ಎಂದು ಹೇಳಿ ದೇವಲೋಕಕ್ಕೆ ಬಂದು ವೀರಸೇನ ಎನ್ನುವಂತಹ ಆ ದುಷ್ಟ ದೈತ್ಯನನ್ನು ಕೊಂದು ಇಡೀ ಸ್ವರ್ಗವನ್ನು ಮರಳಿ ನಿಮಗೆ ಒಪ್ಪಿಸಿದವನು. ಸ್ವರ್ಗ ಅಂತ ಹೇಳಿ ಆದ್ರೆ ಅಲ್ಲಿದ್ದಂತಹ ಎಲ್ಲ ಸುರ ಸಂಪತ್ತುಗಳು ನಿನ್ನ ಭಂಡಾರವೂ ಸಹಿತ ಅದರಲ್ಲಿಯೇ ಇದ್ದಂತದ್ದು. ಹಾಗಿರುವಾಗ ನನ್ನ ಅಯ್ಯನ ಕರುಣೆಯ ಭಿಕ್ಷೆಯನ್ನು ಪಡೆದಂತಹ ನೀನು ಇಂದಿಗಾಗುವಾಗ ನನ್ನಲ್ಲಿ ಎದೆಯುಬ್ಬರಿಸಿ ಮಾತನಾಡುತ್ತೀಯ ಅಂತ ಹೇಳಿ ಆದ್ರೆ, ಹಾಗೆಂದು ಅಪ್ಪ ಕೊಟ್ಟದ್ದನ್ನು ಮಗ ಕೇಳಲಿಕ್ಕೆ ಬಂದಿದ್ದೇನೆ ಅಂತಲ್ಲ.